ಮೈ ಕೊರೆಯುವಂತಹ ಚಳಿಗೆ ಬೆಂಗಳೂರು ಜನ ಅಕ್ಷರಶಃ ತತ್ತರಿಸಿದ್ದಾರೆ. ಬೆಚ್ಚನೆ ಉಡುಪು ಧರಿಸಿದ್ರೂ ಕೂಡ ಈ ಚಳಿ ತಡೆಯಕ್ಕಾಗ್ತಿಲ್ಲ. ಮೈ ಕೊರೆಯುವಂತಹ ಚಳಿ ಬೆಂಗಳೂರು ಜನರನ್ನ ತತ್ತರಗೊಳ್ಳುವಂತೆ ಮಾಡಿದೆ. ಬೆಚ್ಚನೆಯ ಉಡುಪು ಧರಿಸಿದ್ರೂ ಜನ ಗಡಗಡ ಅಂತಿದ್ದಾರೆ. ತಾಪಮಾನ ಮತ್ತಷ್ಟು ಕುಸಿಯುವಂತಹ ಎಚ್ಚರಿಕೆಯೂ ಕೂಡ ಇದೆ. ಶೀತಗಾಳಿ ಇದೆ. ಇದರ ಹಿನ್ನೆಲೆಯಲ್ಲೇ ಆರೋಗ್ಯದ ಮೇಲೆ ನಿಗಾ ವಹಿಸಿ ಅಂತ ವೈದ್ಯರು ಕೂಡ ಸಲಹೆಯನ್ನ ಕೊಡ್ತಿದ್ದಾರೆ. ಕನಿಷ್ಠ ತಾಪಮಾನ 12ರಿಂದ 14 ಡಿಗ್ರಿ ಸೆಲ್ಸಿಯಸ್ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಹೆಚ್ಚಾಗಿದೆ ಚಳಿ. ದಟ್ಟ ಮಂಜು ಕವಿದಿದೆ. ಬೆಳಿಗ್ಗೆ ಅಂತೂ ವಾತಾವರಣದಲ್ಲಿ ತೀರಾ ಮಂಜಿರುತ್ತೆ. ಜೊತೆಗೆ ಗದಗ್, ಬೀದರ್, ಕಲಬುರಗಿ, ವಿಜಯಪುರ, ಹೀಗೆ ರಾಯಚೂರು, ಯಾದಗಿರಿ, ಬೆಳಗಾವಿ ಜಿಲ್ಲೆಯಲ್ಲೂ ಭಾರೀ ಚಳಿ ಇದೆ. ಹಾಗಾಗಿ ವೈದ್ಯರ ಸಲಹೆಯಂತೆ ಚಳಿಯಿಂದಾಗಿ ಜನ ಹೊರಗೆ ಬರಲು ಹಿಂದೇಟು ಹಾಕ್ತಿದ್ದಾರೆ. ಜೊತೆಗೆ ಬೆಚ್ಚನೆ ಉಡುಪುಗಳನ್ನ ಧರಿಸೋದಿರಬಹುದು. ಹೀಗಾಗಿ ಕೆಲವು ಚಳಿಗಾಲಕ್ಕೆ ಬೇಕಾದಂತಹ ಕ್ರಮಗಳನ್ನ ಜನ ತೆಗೆದುಕೊಳ್ಳಿ ಅಂತ ವೈದ್ಯರು ಸಲಹೆ ಕೊಡ್ತಿದ್ದಾರೆ. ಕಲಬುರಗಿ 15 ಡಿಗ್ರಿ ಸೆಲ್ಸಿಯಸ್ ಇದೆ. ಜೊತೆಗೆ ಚಳಿಯಿಂದ ಜನರು ತತ್ತರಿಸಿದ್ದಾರೆ. ಬಿಸಿಲಿನಾಡು ಕಲಬುರಗಿಯಲ್ಲಿ 15 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದೆ. ಹಾವೇರಿಯಲ್ಲಿ 10.2 ಡಿಗ್ರಿ ಸೆಲ್ಸಿಯಸ್ ಚಳಿ ದಾಖಲಾಗಿದೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಸಾಕಷ್ಟು ಊರುಗಳಲ್ಲಿ ಕೊಪ್ಪಳ ಇರಬಹುದು, ಗುಲ್ಬರ್ಗ, ಜೊತೆಗೆ ಕೊಪ್ಪಳ 13.3 ಡಿಗ್ರಿ ಸೆಲ್ಸಿಯಸ್. ಬೆಂಗಳೂರು ಇರಬಹುದು, ರಾಯಚೂರು ಇರಬಹುದು, ಉತ್ತರ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಅತಿಯಾಗಿ ಕೊರೆಯುವಂತಹ ಚಳಿ ಇದೆ. ಜೊತೆಗೆ ಬೆಂಗಳೂರು ದಕ್ಷಿಣದಲ್ಲಿ 12ರಿಂದ 14 ಡಿಗ್ರಿ ಸೆಲ್ಸಿಯಸ್ ಚಳಿ ಇದೆ. ಜೊತೆಗೆ ಚಿತ್ರದುರ್ಗ 14.9 ಡಿಗ್ರಿ ಸೆಲ್ಸಿಯಸ್ ಚಳಿ ದಾಖಲಾಗಿದೆ. ಇಂತಹ ಥಂಡಿ ವೆದರ್ಗೆ ಸಾಕಷ್ಟು ಕ್ರಮಗಳನ್ನು ಸಹ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಮಂಡ್ಯ 11.2 ಡಿಗ್ರಿ ಸೆಲ್ಸಿಯಸ್ ಚಳಿ ದಾಖಲಾಗಿದೆ. ಇದ್ರ ಜೊತೆಗೆ ಬೆಳಿಗ್ಗೆ ತುಂಬಾ ಮಂಜು ಕವಿದಂತಹ ವಾತಾವರಣವಿರುತ್ತೆ. ಧಾರವಾಡದಲ್ಲಿ ತುಂಬಾ ಇದೆ. 9.5 ಡಿಗ್ರಿ ಸೆಲ್ಸಿಯಸ್ ಧಾರವಾಡದಲ್ಲಿ ಚಳಿ ದಾಖಲಾಗಿದೆ, ಕನಿಷ್ಠ ಪ್ರಮಾಣ. ಜೊತೆಗೆ ಗದಗ್ನಲ್ಲಿ 10.6 ಡಿಗ್ರಿ ಸೆಲ್ಸಿಯಸ್ ಚಳಿ ದಾಖಲಾಗಿದೆ. ಕನಿಷ್ಠ ತಾಪಮಾನ ಗದಗ್ನಲ್ಲಿ 10.6 ಡಿಗ್ರಿ ಸೆಲ್ಸಿಯಸ್ ಇದೆ. ಇನ್ನು ಕಲಬುರಗಿ 15 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಒಂದು ದಾಖಲಾಗಿದೆ. ಮೈ ಕೊರೆಯುವಂತಹ ಚಳಿ ಇರುತ್ತೆ. ಬೆಳಿಗ್ಗೆ ಅಂತೂ ಓಡಾಡೋದೇ ಕಷ್ಟ ಅನ್ನೋ ಹಾಗಿರುತ್ತೆ. ವಾಕಿಂಗ್ ಹೋಗೋರ ಸಂಖ್ಯೆ ಕಡಿಮೆ ಆಗಿದೆ. ಇನ್ನು ಬೆಳಿಗ್ಗೆ ಅಲ್ಲಲ್ಲಿ ವ್ಯಾಪಾರ ಮಾಡಲಿಕ್ಕೆ ಹೂವಿರಬಹುದು, ಹಣ್ಣಿರಬಹುದು, ಹಾಲು, ಪೇಪರ್ ಇಂಥ ವ್ಯಾಪಾರಿಗಳು ಸಹ ಒಂದು ಬೆಚ್ಚನೆಯ ಉಡುಪುಗಳನ್ನ ಧರಿಸಿ ತಮ್ಮ ಕಾಯಕಕ್ಕೆ ಹೋಗೋದನ್ನ ನಾವು ಗಮನಿಸಿರ್ಬೋದು. ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಮುಖ್ಯವಾಗಿ ಚಳಿ ಅತಿಯಾಗಿ ಕೊರೆಯುವಂತಹ ಚಳಿ ಆವರಿಸಿರುವಂಥದ್ದು. ಗದಗ್, ಕೊಪ್ಪಳ, ರಾಯಚೂರು, ಬೀದರು, ಕಲಬುರಗಿ ಈ ಎಲ್ಲ ಬಿಸಿಲು ಊರುಗಳಲ್ಲಿ ಅತಿಯಾಗಿ ಚಳಿ ಕೊರೀತಿರುವಂಥದ್ದು. ಹಾಗಾಗಿ ನಾವು ಸಾಕಷ್ಟು ಕ್ರಮಗಳನ್ನು ಸಹ ತೆಗೆದುಕೊಳ್ಬೇಕಾಗುತ್ತೆ. ಬೆಚ್ಚನ ಉಡುಪುಗಳನ್ನು ಧರಿಸೋದಿರಬಹುದು, ಶೀತಗಾಳಿಗೆ ನಾವು ಹೋಗದೇ ಇರುವಂಥದ್ದಿರಬಹುದು. ಜೊತೆಗೆ ಮನೆಯಲ್ಲೂ ಕೂಡ ಬಿಸಿಯಾದಂಥ ಪಾನೀಯಗಳನ್ನು ಸೇವನೆ ಮಾಡುವಂತಿರ್ಬೋದು, ಜೊತೆಗೆ ಬಿಸಿ ನೀರನ್ನು ಸೇವನೆ ಮಾಡುವಂಥದ್ದಿರ್ಬೋದು. ಯಾಕಂದರೆ ಶೀತಗಾಳಿ ಆವರಿಸಿದ ತಕ್ಷಣ ನೆಗಡಿ, ಕೆಮ್ಮು, ಜ್ವರ ಇಂಥ ಒಂದು ಸಾಂಕ್ರಾಮಿಕ ರೋಗಗಳು ಬರುವಂತಹ ಸಾಧ್ಯತೆ ಇರೋದ್ರಿಂದ ನಮ್ಮ ಎಚ್ಚರಿಕೆಯಲ್ಲಿ ನಾವಿರುವಂಥದ್ದು ಬಹಳ ಅಗತ್ಯವಾಗುತ್ತೆ. ಕೊರೆಯುವ ಚಳಿ ಇದೆ, ಮಂಜಿದೆ. ಹಾಗಾಗಿ ಅಗತ್ಯವಿರುವಂತಹ ಕೆಲಸಗಳಿಗೆ ಮಾತ್ರ ಬೆಚ್ಚನೆಯ ಉಡುಪುಗಳನ್ನು ಧರಿಸಿ ಹೋಗಿ ಬರುವಂಥದ್ದು. ನಮ್ಮ ಆರೋಗ್ಯವನ್ನ ಕಾಯ್ದುಕೊಳ್ಳಿ ಅಂತ ವೈದ್ಯರು ಕೂಡ ಸಲಹೆಯನ್ನು ನೀಡ್ತಿದ್ದಾರೆ. ಬೆಚ್ಚನೆ ಉಡುಪು ಧರಿಸಿದ್ರೂ ಕೂಡ ಜನ ಗಡಗಡ ಅಂತಿದ್ದಾರೆ. ಸಹಜವಾಗಿ ಇಷ್ಟು ಕೊರೆಯುವ ಚಳಿಯ ಮಧ್ಯೆ ಜನ ಕೆಲಸಕ್ಕೆ ಹೋಗೋದು ಸಹ ಕಷ್ಟ ಅನಿಸುತ್ತೆ. ಬೆಳಿಗ್ಗೆ 10 ಗಂಟೆ 11 ಗಂಟೆ ಆದರೂ ಕೂಡ ಚಳಿ ಕಡಿಮೆ ಆಗಿರೋದಿಲ್ಲ. ಇನ್ನು ಮಧ್ಯಾಹ್ನವೂ ಕೂಡ ಅದೇ ರೀತಿ ತಂಪಾದ ವಾತಾವರಣವೇ ಇರುತ್ತೆ. ಜೊತೆಗೆ ಶೀತಗಾಳಿಯೂ ಸಹ ಇರುತ್ತೆ. ಇದನ್ನ ಫೇಸ್ ಮಾಡೋದಕ್ಕೆ ಸಹಜವಾಗಿಯೇ ಜನ ಕಷ್ಟಪಡ್ತಿದ್ದಾರೆ. ಟೀ, ಕಾಫಿ ಜೊತೆಗೆ ಬಿಸಿ ನೀರುಗಳಂತಹ ಪಾನೀಯಗಳನ್ನು ಸೇವನೆ ಮಾಡ್ತಿರೋದು, ಜೊತೆಗೆ ಬೆಚ್ಚನೆಯ ಉಡುಪುಗಳನ್ನು ಧರಿಸೋದು, ಚಳಿಗಾಲಕ್ಕೆ ಬೇಕಾದಂತಹ ಆಹಾರ ಪದಾರ್ಥಗಳ ಸೇವನೆ ಮಾಡೋದು ಒಳ್ಳೆಯದು ಅಂತ ವೈದ್ಯರು ಸಲಹೆ ನೀಡ್ತಾರೆ. ಜೊತೆಗೆ ಈ ಸಮಯದಲ್ಲಿ ಅತಿಯಾಗಿ
ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ CS ಪಾಟೀಲ್ ಅವರು ಹವಾಮಾನ ಇಲಾಖೆಯಿಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ಹೇಳಿ, ಒಂದು ಕೊರೆಯುವಂತಹ ಚಳಿಗೆ ನಿಜವಾಗ್ಲೂ ಜನ ತತ್ತರಗೊಂಡಿದ್ದಾರೆ. ಎಷ್ಟೇ ಬೆಚ್ಚನೆ ಉಡುಪುಗಳನ್ನು ಧರಿಸಿದ್ರು ಕೂಡ, ಎಷ್ಟೇ ಕ್ರಮಗಳನ್ನು ತೆಗೆದುಕೊಂಡು ಕೂಡ ಜನ ಈ ಚಳಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿಲ್ಲ. ಹೌದು 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 ಅದ ಇನ್ನೂ ಚಳಿ ಒಂದು 2 ದಿವಸದಿಂದ 3 ದಿವಸ ತನಕ ಇರ್ಬೋದು. ಹಲೋ, ಹೇಳಿ ಸರ್, ಮಾತನಾಡಿ. ಓಕೆ 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 ಇನ್ನು ಉತ್ತರ ಒಳನಾಡಿನ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಈ ಒಂದು ಶೀತ ಗಾಳಿ ಡಿಸೆಂಬರ್ 14, 15 ಹಾಗೂ 16 ತನಕ ಮುಂದುವರಿಯುವ ಸಾಧ್ಯತೆ ಐತಿ. ಮುಖ್ಯವಾಗಿ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ ಈ ಎಲ್ಲಾ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳವರೆಗೆ ಶೀತ ಗಾಳಿ ಮುಂದುವರಿಯುವ ಸಾಧ್ಯತೆ ಐತಿ. ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ರಾತ್ರಿ ವೇಳೆಯಲ್ಲಿ ಕನಿಷ್ಠ ಉಷ್ಣಾಂಶ 8 ರಿಂದ 10 ಡಿಗ್ರಿ ಸೆಂಟಿಗ್ರೇಡ್ ಇರಬಹುದು ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 10 ರಿಂದ 12 ಡಿಗ್ರಿ ಸೆಂಟಿಗ್ರೇಡ್ ಇರಬಹುದು. ವಿಜಯನಗರ, ಬಳ್ಳಾರಿ, ದಾವಣಗೆರೆ, ಚಿಕ್ಕಬಳ್ಳಾಪುರ, ಮಂಡ್ಯ ಈ ಜಿಲ್ಲೆಗಳಿಗೆ ಕೂಡ ಮುಂದಿನ ಒಂದು 3 ದಿನಗಳವರೆಗೆ ನಾವು ಕೋಲ್ಡ್ ವೇವ್ ಕಂಡೀಷನ್ಸ್ ಕೊಟ್ಟಿವಿ. ಅಂದ್ರೆ ಶೀತ ಗಾಳಿ ಬರೋ ಸಾಧ್ಯತೆಗಳದಾವು. ಒಂದು ಡಿಸೆಂಬರ್ 17ರಿಂದ ತಾತ್ಕಾಲಿಕವಾಗಿ ಸ್ವಲ್ಪ ಉಷ್ಣಾಂಶ ಏರಿಕೆ ಆಗುವ ಸಾಧ್ಯತೆಗಳದಾವು. ಯಾಕಂದ್ರ ಬಂಗಾಳ ಉಪಸಾಗರದಲ್ಲಿ ಒಂದು ವೆದರ್ ಸಿಸ್ಟಮ್ ಡೆವಲಪ್ ಆಗ್ತಾ ಇದೆ. ಅದು ನಮ್ಮ ಪೂರ್ವ ಕರಾವಳಿ ಕಡೆ ಚಲಿಸ್ತಾ ಇದೆ. ಅದು ಒಂದು 16, 17ನೇ ತಾರೀಕಿನ ಮೇಲೆ ಆಗ್ನೇಯ ದಿಕ್ಕಿನಿಂದ ಗಾಳಿ ಬರುವುದರಿಂದ ಅದು ನಮ್ಮ ಕರ್ನಾಟಕ ರಾಜ್ಯದಿಂದ ಉಷ್ಣಾಂಶ ಏರಿಕೆ ಆಗುವ ಸಾಧ್ಯತೆ ಇದೆ. ಮುಂದಿನ 3 ದಿನಗಳವರೆಗೆ ಶೀತ ಗಾಳಿಯು ಮುಂದುವರಿಯುವ ಸಾಧ್ಯತೆ ಐತಿ ಮತ್ತು ಕರಾವಳಿಯಲ್ಲಿ ಕೂಡ ಮುಂದಿನ ಒಂದು 3 ದಿವಸದೊಳಗೆ ಕನಿಷ್ಠ ಉಷ್ಣಾಂಶ 19 ರಿಂದ 20 ಡಿಗ್ರಿ ಸೆಂಟಿಗ್ರೇಡ್ ತನಕ ಇರುವ ಸಾಧ್ಯತೆಗಳು ಅದಾವೆ. ಎಸ್ ಸರ್, ಇನ್ನು ಇಲ್ಲಿ ಚಳಿಯ ಪ್ರದೇಶಗಳನ್ನ ಹೊರತುಪಡಿಸಿ ಉತ್ತರ ಕರ್ನಾಟಕದ ಸಾಕಷ್ಟು ಊರುಗಳಲ್ಲಿ ಅತಿಯಾಗಿ ಚಳಿ ಇರುವಂತದ್ದು. ಯಾಕಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಿಸಿಲು ಬಿಟ್ರೆ ಬೇರೆ ಚಳಿಯನ್ನ ಅವರು ಅಷ್ಟಾಗಿ ಅನುಭವಿಸೇ ಇರೋದಿಲ್ಲ. ಆದ್ರೆ ಈಗ ಅಲ್ಲಿ ಕೂಡ ಚಳಿ ಜಾಸ್ತಿ ಆಗಿದೆ. ಹೌದು 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 ಚಳಿ ಜಾಸ್ತಿ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರ ಉತ್ತರದಿಂದ ಒಣ ಮತ್ತು ತಂಪು ಗಾಳಿ ಬೀಸುವುದರಿಂದ ಮತ್ತು ಲ್ಯಾನಿನ ಒಂದು ಪರಿಣಾಮದಿಂದ ಈ ಒಂದು ಚಳಿ ಹೆಚ್ಚಿಗೆ ಆಗಿದೆ. ಇನ್ನೂ ಒಂದು 3 ದಿವಸ ನಂತರ ಮತ್ತೆ ಚಳಿ ಕಡಿಮೆ ಆಗೋ ಸಾಧ್ಯತೆಗಳು ಅದಾವ. ಅಂದ್ರೆ ಡಿಸೆಂಬರ್ 17ರ ನಂತರ ರಾಜ್ಯದಲ್ಲಿ ಚಳಿ ಕಡಿಮೆ ಆಗತ್ತೆ. ಚಳಿ ಕಡಿಮೆ ತಾತ್ಕಾಲಿಕವಾಗಿ ಸ್ವಲ್ಪ ದಿವಸ ಚಳಿ ಕಡಿಮೆ ಆಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಅಷ್ಟು ಬೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಗದಗ್, ಬೀದರ್, ಕಲಬುರಗಿ, ವಿಜಯಪುರ, ಬಾಗಲಕೋಟೆ ಹೀಗೆ ಉತ್ತರ ಕರ್ನಾಟಕದ ಹಲವಾರು ಊರುಗಳಲ್ಲಿ, ರಾಯಚೂರು ಇರಬಹುದು, ಯಾದಗಿರಿ ಇರಬಹುದು, ಬೆಳಗಾವಿ ಇರಬಹುದು, ಇಲ್ಲೆಲ್ಲ ಭಾರೀ ಚಳಿಯ ಒಂದು ಪ್ರಮಾಣವನ್ನ ಜನರು ಅನುಭವಿಸ್ತಿದ್ದಾರೆ.